ಎಲ್ಲರಿಗೂ ನಮಸ್ಕಾರ. ಇವತ್ತು ಜೀರಿಗೆ ಸಾಂಬಾರು ಮಾಡೋಣ ಅಂದ್ಕೊಂಡಿದ್ದೀನಿ. ನನಗೆ ಸ್ವಲ್ಪ ಹುಷಾರಿಲ್ಲ, ಹಾಗಾಗಿ 1 ಸ್ಪೂನ್ ಜೀರಿಗೆ, 1/4 ಸ್ಪೂನ್ ಮೆಣಸು, 1 ಚಿಟಿಕೆಯಷ್ಟು ಮೆಂತ್ಯ ಹಾಕ್ಕೊಂಡಿದ್ದೀನಿ. ಮೆಂತ್ಯ ಹಾಕ್ಕೊಂಡು ರೋಸ್ಟ್ ಮಾಡ್ಕೊತಾ ಇದ್ದೀನಿ. ನಾನಿಲ್ಲಿ ಹುರಿದಿರೋದನ್ನು ಮಿಕ್ಸಿ ಜಾರ್ಗೆ ಹಾಕ್ಕೊತಾ ಇದ್ದೀನಿ. ಜಾರ್ಗೆ ಹಾಕ್ಕೊಂಡೆ. ನಾನಿಲ್ಲಿ 1 ಗೆಡ್ಡೆ ಬೆಳ್ಳುಳ್ಳಿ ಹಾಕ್ಕೊತಾ ಇದ್ದೀನಿ. ಫಸ್ಟ್ ಇದನ್ನು ಹೀಗೆ ರುಬ್ಕೊಬಿಡ್ತೀನಿ. ಯಾಕೆ ಅಂದರೆ ಇಲ್ಲಾಂದರೆ ನೀರು ಹಾಕಿದ್ರೆ ಅದು ರುಬ್ಬಲ್ಲ. ಹಾಗಾಗಿ ನೋಡಿ ಹೀಗೆ ರುಬ್ಬಿರುತ್ತೆ ಇದು. ನಾನಿಲ್ಲಿ ಸ್ವಲ್ಪ ಒಂದು ಹಿಡಿಯಷ್ಟು ಕೊಬ್ಬರಿ ಹಾಕ್ಕೊತಾ ಇದ್ದೀನಿ. ಕೊಬ್ಬರಿ ಹಾಕ್ಕೊಂಡು ಇದೊಂದ್ಸಲ ರುಬ್ಕೊತೀನಿ. ಎಣ್ಣೆ ಹಾಕ್ಕೊಂಡಿದ್ದೀನಿ, ಕಾಯ್ತಾ ಇದೆ. ಈಗ ಒಂದು 3 ಬೆಳ್ಳುಳ್ಳಿ ಹಾಕ್ತಾಯಿದ್ದೀನಿ. ಸಾಸಿವೆ ಹಾಕ್ಕೋಬೇಕು, ಸಾಸಿವೆ ಹಾಕ್ಕೊಂಡಿಲ್ಲ ನಾನು. ಇದಕ್ಕೆ ಕರ್ಬೇವಿನ ಸೊಪ್ಪು ಹಾಕಬೇಕಾಗಿತ್ತು, ನಾನು ಮರೆತುಬಿಟ್ಟಿದ್ದೀನಿ. ಗಿಡದಿಂದ ಕಿತ್ಕೊಂಡು ಬರಬೇಕು, ಆದರೆ ಇಷ್ಟೊತ್ತಲ್ಲಿ ಗಿಡದಿಂದ ಕೀಳು ಬರ್ತಲ್ಲ, ಹಾಗಾಗಿ ಅದನ್ನು ಸ್ಕಿಪ್ ಮಾಡ್ತಾಯಿದ್ದೀನಿ. ಕರ್ಬೇವನ್ನ ಹಾಕ್ಕೊತಾಯಿದ್ದೀನಿ. ಈಗ ಸ್ವಲ್ಪ ಬಾಡಿಸ್ಕೋಬೇಕು. ನಿಮಗೆ ಖಾರ ಬೇಕು ಅಂದರೆ ಮತ್ತೆ ಒಂದು ಸ್ವಲ್ಪ ಚಿಲ್ಲಿ ಪೌಡ್ರ್ ಹಾಕಬೇಕು. ಒಂದು ಸ್ವಲ್ಪ ಅರಿಶಿನ, ಒಂದು ಸ್ವಲ್ಪ ಚಿಲ್ಲಿ ಪೌಡ್ರ್ ಹಾಕ್ತಾಯಿದ್ದೀನಿ ಖಾರಗೋಸ್ಕರ. ನಾವು ಮೆಣಸು ಹಾಕಿರ್ತೀವಿ, ಅದು ಖಾರ ಅನಿಸುತ್ತೆ. ಬಟ್ ಇನ್ನೂ ಸ್ವಲ್ಪ ಖಾರ ಬೇಕು ಅನ್ನೋರು ಸ್ವಲ್ಪ ಬೇಕು ಅಂದರೆ ಚಿಲ್ಲಿ ಪೌಡ್ರ್ ಸ್ವಲ್ಪ ಜಾಸ್ತಿನೂ ಹಾಕ್ಕೋಬೋದು. ಇದಕ್ಕೆ ಟೊಮೊಟೊ ಹಾಕ್ತಾರೆ ಮತ್ತು ಹುಣಸೆಹಣ್ಣು ಹಾಕ್ತಾರೆ. ನನಗೆ ಹುಣಸೆಹಣ್ಣು ಈ ಟೈಮಲ್ಲಿ ಕೆಮ್ಮು ಅನಿಸುತ್ತೆ, ಗಂಟಲು ಕೆಡ್ತಾ ಇದೆ, ಕೆಮ್ಮು ಅನಿಸುತ್ತೆ ನನಗೆ ಫೀಲು. ಹಾಗಾಗಿ ನಾನು ಟೊಮೊಟೊ ಹಾಕ್ತಾಯಿಲ್ಲ. ಒಂದೇ ಒಂದು ಡ್ರಾಪಷ್ಟು, 2-3 ಡ್ರಾಪಷ್ಟು ಲೆಮನ್ ಹಾಕ್ಕೊತೀನಿ. ಸ್ವಲ್ಪ ಬಾಡಿಸ್ಕೊಳ್ಳಿ. ಸ್ವಲ್ಪ ನೀರು ಹಾಕ್ಕೊತಾ ಇದ್ದೀನಿ. ಜೀರಿಗೆ ಸಾಂಬಾರು ನೀರಾಗಿದ್ರೇ ಚೆನ್ನಾಗಿರುತ್ತೆ, ಗಟ್ಟಿ ಇದ್ದರೆ ಚೆನ್ನಾಗಿರಲ್ಲ ಅನ್ನ ತಿನ್ನೋದಕ್ಕೆ. ಬಿಸಿ ಮುದ್ದೆ ಜೊತೆ ಜೀರಿಗೆ ಸಾಂಬಾರು, ಹಪ್ಪಳ ತುಂಬ ಕಾಂಬಿನೇಷನ್ ಚೆನ್ನಾಗಿರುತ್ತೆ. ಈ ಟೈಮಲ್ಲಿ ಹಪ್ಪಳನೂ ತಿನ್ನೋಕ್ಕಾಗಲ್ಲ ನನಗೆ ಅಂದ್ಬಿಟ್ಟು, ಮುದ್ದೆನೂ ತಿನ್ನೋಕ್ಕಾಗಲ್ಲ ಅಂದ್ಬಿಟ್ಟು ಬರೀ ಬಿಸಿ ಅನ್ನಕ್ಕೆ ಜೀರಿಗೆ ಸಾರು ಮಾಡ್ಕೊಂಡಿದ್ದೀನಿ. ಉಪ್ಪು ಹಾಕಿರಲಿಲ್ಲ, ಉಪ್ಪು ಹಾಕ್ಕೊತಾ ಇದ್ದೀನಿ. ಈ ಜೀರಿಗೆ ಸಾಂಬಾರು ನಮ್ಮ ತಾತ ನನಗೆ ಹೇಳ್ಕೊಟ್ಟಿದ್ರು, ಚಿಕ್ಕ ವಯಸ್ಸಲ್ಲಿ ಹೇಳ್ಕೊಟ್ಟಿದ್ರು. ಅದು ಹಾಗೆಯೇ ನೆನಪಿತ್ತು, ಮರ್ತೋಗಿತ್ತು. ಆಮೇಲೆ ನಮ್ಮ ಅಕ್ಕಗೆ ಕೇಳಿದೆ, ನಮ್ಮ ಅಕ್ಕ ಹೇಳ್ಕೊಟ್ರು, ಅದೇ ಇದು ಜೀರಿಗೆ ಸಾಂಬಾರು. ಇಲ್ಲೇನು ಸ್ಕಿಪ್ ಆಗಿದೆ ಅಂದರೆ ಕರ್ಬೇವಿನ ಸೊಪ್ಪು ಮತ್ತು ಸಾಸಿವೆ, ಇವೆರಡು ಸ್ಕಿಪ್ ಆಗಿದೆ. ಅದು ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ. ನಾನು ಕೊತ್ತಂಬರಿನ ಈಗಲೇ ಹಾಕ್ಕೊಬಿಡ್ತೀನಿ. ಕುದೀತಾ ಫ್ಲೇವರ್ ಬಿಡುತ್ತೆ, ಹಾಗಾಗಿ ಈಗಲೇ ಹಾಕ್ಕೊಬಿಡ್ತೀನಿ. ನೈಟ್ ನೋಡಿ ಮಳೆನೂ ಬರ್ತಾಯಿಲ್ಲ, ಈ ಕಡೆ ಹನಿನೂ ಆಗ್ತಾಯಿಲ್ಲ. ನನಗೆ ಬಂದು ಹೋಗಿ ಮಾಡ್ತಾಯಿದೆ. ಇಲ್ಲಿ ಸಾಂಬಾರು ಕುದೀತಾ ಇದೆ. ಜೀರಿಗೆ ಸಾರಿಗೆ ಕಾಯಿಗಿಂತ ಕೊಬ್ಬರಿನೇ ಚೆನ್ನಾಗಿರುತ್ತೆ, ಕೊಬ್ಬರಿನೇ ಹಾಕ್ಕೊಂಡ್ರೆ ಟೇಸ್ಟು. ಇದು ಕುದ್ದಾಗಿದೆ, ಆಫ್ ಮಾಡ್ತಾಯಿದ್ದೀನಿ. ಮಕ್ಕಳಿಗೆ ಮುದ್ದೆ ಕೊಟ್ಟೆ, ಈಗ ತಿಂತಾರೆ. ಈಗ ಕಾಟು ನೋಡೋದ್ರಿಂದ ಊಟ ತಿನ್ನೋದೇ ತುಂಬ ಲೇಟು ಅವರು. ನೋಡು ಮುದ್ದೆ ಬಿತ್ತು. ಈ ಜೀರಿಗೆ ಸಾಂಬಾರಿಗೆ ಬಿಸಿ ಅನ್ನ ಮತ್ತು ತುಪ್ಪ, ಹಪ್ಪಳ ಹಾಕ್ಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ. ಇವಾಗ ನನಗೆ ಹುಷಾರಿಲ್ಲದ ಟೈಮಲ್ಲಿ ನನಗೆ ತುಪ್ಪ, ಹಪ್ಪಳ ಎಲ್ಲ ಹಾಕ್ಕೊಂಡ್ರೆ ಆಗಲ್ಲ, ಕೆಮ್ಮು ಸ್ಟಾರ್ಟ್ ಆಗುತ್ತೆ ನನಗೆ. ಹಾಗಾಗಿ ಹೀಗೆ ತಿಂತೀನಿ, ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ನೋಡಿ ಬಿಸಿ ಅನ್ನ ಜೀರಿಗೆ ಸಾರಿಗೆ ತುಂಬ ಬಿಸಿ ಇದೆ. ಚೆನ್ನಾಗಿದೆ, ಗಂಟ್ಲಿಗೆ ಹಿತವಾಗಿರುತ್ತೆ. ಜೀರಿಗೆ ಸಾಂಬಾರು, ಬಿಸಿ ಅನ್ನ, ತುಪ್ಪ, ಹಪ್ಪಳ ತುಂಬ ಚೆನ್ನಾಗಿರುತ್ತೆ. ಫ್ರೆಂಡ್ಶಿಪ್ ಡೇಗೆ ನನ್ನ ಫ್ರೆಂಡು ರಾಖಿ ಕಟ್ಟಿದ್ದು. ತುಂಬಾ ಬಿಸಿ ಇದೆ, ಆದರೆ ಜ್ವರದ ಬಾಯಿಗೆ ಬಿಸಿ ತಿಂದರೆ ಸ್ವಲ್ಪ ಗಂಟ್ಲು ಹಿತವಾಗಿರುತ್ತೆ. ದಯವಿಟ್ಟು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ. ನಮಸ್ಕಾರ.